ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಹೇಗಿದೆ ಸರ್ ಪ್ರಾಸ್ಪೆಕ್ಟಸ್? ನೋಡಿ, ತಾವೇ ನೋಡ್ತಿದ್ದೀರಿ, ಇವತ್ತು ರ್ಯಾಲಿ ಬೆಳಿಗ್ಗೆ ಶುರುವಾಗಿದೆ. ಬಹಳಷ್ಟು ಜನ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದಾರೆ. ಇದ್ರ ಜೊತೆಗೆ ನಮಗೆಲ್ಲದಕ್ಕಿಂತ ಒಂದು ಜನರು ವಾಲಂಟರಿಯಾಗಿ ಬಂದು ಕ್ಯಾನ್ವಾಸಿಗೆ ಸೇರ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಈ ಭಾಗದಲ್ಲಿ, ಈ ಸರ್ವಜ್ಞ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಈ ಸತಿ ಆರುತ್ತೆ. ಪದ್ಮನಾಭ ರೆಡ್ಡಿ ಅವರು MLA ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಿಂದ ನಿಜವಾದ MLA ಪದ್ಮನಾಭ ರೆಡ್ಡಿ ಥರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಜನರಿಗೆ ಕಷ್ಟ ಸುಖಕ್ಕಾಗಲಿ ಎಲ್ಲ ವಿಷಯಗಳಲ್ಲೂ ಕೂಡ ತಮಗೆ ಗೊತ್ತಿರೋ ಹಾಗೆ ಏನಿವತ್ತು ತಾವು ನೋಡ್ತಿದ್ದೀರಲ್ಲ, ಕೋವಿಡ್ ಅಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ಜನ ಗುರುತಿಸಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಒಂದು ಡಬಲ್ ಇಂಜಿನ್ ಗೌರ್ಮೆಂಟಿನ ಒಂದು ಅಚೀವ್ಮೆಂಟ್ಸ್ ವಿಲ್ ಮೇಕ್ ಡಿಫರೆನ್ಸ್. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ನಮಸ್ಕಾರ ತಿಳಿದು, ನಮ್ಮ ಪದ್ಮನಾಭ ರೆಡ್ಡಿ ಅವರು ಸರ್ವಜ್ಞ ನಗರದಲ್ಲಿ நம்முடைய வேட்பாளராக களமிறங்கியிருக்கின்றார். 4 முறை இங்கே கார்பரேட்டராக உங்களுக்கு சேவை செய்தவர். இந்த முறை பிஜேபியினுடைய வெற்றி வேட்பாளராக சர்வஜன நகரில் களமிறங்கின்றார். தமிழ் சொந்தங்கள் நீங்கள் அனைவருமே உங்களுடைய ஆதரவை நம்முடைய அண்ணன் பத்மநாப ரெட்டி அவர்கள் அளித்து மிகப்பெரிய ஒரு வெற்றியை அவர்கள் உருவாக்கி கொடுக்க வேண்டும் என்று அத்தோடு கேட்டுக் கொள்கின்றேன். நம்முடைய MP அண்ணன் PC மோகன் அவர்களும் கூட நம்மோடு வந்து கொண்டிருக்கின்றார். இந்த முறை சர்வஜன நகர் காங்கிரஸ் பிடியிலிருந்து நம்முடைய கைக்கு வர வேண்டும். காரணம், காங்கிரஸ் என்றால் அது குறுக்கு அரசியல், பிஜேபி என்றால் மக்களுக்கு தேவையான திட்டங்களை வாசலுக்கு கொண்டு வரக்கூடிய அரசியல். அதனால் இந்த முறை பத்மநாப ரெட்டி அவர்களுக்கு உங்களுடைய பொன்னான வாக்குகளை நீங்கள் மே 10ஆம் தேதி அளிக்க வேண்டும் என்று அன்போடு கேட்டுக் கொள்கின்றேன். ஆசிய பந்துகளே, ನಮ್ಮ ಪದ್ಮನಾಭ ರೆಡ್ಡಿ ಅವರು ನಮ್ಮ ಎಲ್ಲರಲ್ಲಿ ನಿಮ್ಮ ಆಶೀರ್ವಾದ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ. 4 ಬಾರಿ ಕಾರ್ಪೊರೇಟ್ ಆಗಿ ಜನಸೇವೆ ಮಾಡಿದವರು ಈ ಬಾರಿ ನಮ್ಮ ಬಿಜೆಪಿ ಪರವಾಗಿ ಅಭ್ಯರ್ಥಿಯಾಗಿ ಸರ್ವಜ್ಞ ನಗರದಲ್ಲಿ ನಿಲ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿಮ್ಮ ಅಮೂಲ್ಯ ಮತ ಏನಿದೆ ಪದ್ಮನಾಭ ರೆಡ್ಡಿ ಅವರಿಗೆ ತಾವು ಹಾಕಬೇಕು. ಬಿಜೆಪಿ ಸರ್ಕಾರ 130ಕ್ಕೂ ಹೆಚ್ಚು MLA ಪಡೆದುಕೊಂಡು ಇಲ್ಲಿ ಬರಬೇಕು. ನಿಮ್ಮ ಮನೆ ವಾಸಲಿಗೂ ನಮ್ಮ ಡೆವಲಪ್ಮೆಂಟ್ ಬರಬೇಕು. ತಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಕೊಡಬೇಕು. ನಿಮ್ಮಲ್ಲಿ ನಾನು ಬೇಡಿಕೊಳ್ತೀನಿ. ಧನ್ಯವಾದ. ಭಾರತ ಮಾತಾಗಿದೆ ಸರ್, ಈಗ ಈ ಕ್ಷೇತ್ರದಲ್ಲಿ ಪದ್ಮನಾಭ ರೆಡ್ಡಿ ಬಿಜೆಪಿನ ಸ್ಪರ್ಧಿಸಿದ್ದಾರೆ. ನಮ್ಗೆ ಎಷ್ಟು ವಿಶ್ವಾಸ ಇದೆ ಇವ್ರು ಗೆಲ್ತಾರೆ ಅಂತ? ಸರ್, ಇವರು ವಾರ್ಡ್ಗೆ ಹೋಗಿ ನೋಡಿದರೆ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ರಿಯಾಲಿಟಿ ಗೊತ್ತಾಗುತ್ತೆ. ಅವ್ರ ವಾರ್ಡ್ ಮಾತ್ರ ಸೆಪರೇಟ್ ಆಗಿ ನಿಮಗೆ ಎಂಟರ್ ಆದ ತಕ್ಷಣ ಗೊತ್ತಾಗುತ್ತೆ. ರೋಡ್ ಚೆನ್ನಾಗಿರುತ್ತೆ, CCTV ಕ್ಯಾಮ್ರಾ ಹಾಕಿರ್ತಾರೆ, ಬಗ್ಗೆ ಮಾತಾಡ್ತಾ ಮಾತಾಡ್ತಾರೆ. ಎಲ್ಲ ಕಡೆ ಸಿಮೆಂಟ್ ರೋಡ್ ಹಾಕಿರ್ತಾರೆ, ಎಲ್ಲ ಕಡೆ CCTV ಹಾಕಿರ್ತಾರೆ, ಎಲ್ಲ ಕ್ಲೀನಾಗಿ ಕೆಲಸ ನಡೀತಾ ಇರುತ್ತೆ. ಗಾರ್ಬೇಜ್ ಅದು ಇದು ಎಲ್ಲ ಕ್ಲಿಯರೆನ್ಸ್ ಇದೆ. ಅದು ನಾವು ಮಾತ್ರ ನೋಡಿಲ್ಲ, ಮಕ್ಕಳು ನೋಡಿದ್ದಾರೆ, ಜನರು ನೋಡಿದ್ದಾರೆ, ಡೈರೆಕ್ಟ್ ಇಂಪ್ಯಾಕ್ಟ್ ನೋಡಿದ್ದಾರೆ. ಆ ಅಭಿವೃದ್ಧಿ ಯಶಸ್ಸು ನೀವು ಶಾಸಕರು ಕೊಡಲ್ವಾ? KJR 15 ವರ್ಷದಲ್ಲಿ ಶಾಸಕರು. ಅದೇ ನಾನು ಹೇಳ್ತಾ ಇರೋದು, 15 ವರ್ಷದಿಂದ ಶಾಸಕರಾಗಿದ್ದಾರೆ. ಒಂದು ಚೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ ಅಲ್ಲ. ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ. ಅದು ಯಾರೋ ಕಂಪ್ಲೀಟ್ ನ್ಯೂ ಪರ್ಸನ್ಗೆ ನಾವು ಹೇಳ್ತಾ ಇಲ್ಲ. ಒಬ್ರು ಆಲ್ರೆಡಿ ಕೆಲಸ ಮಾಡಿ ತೋರಿಸಿದವ್ರಿಗೆ ನಾವು ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಅದರಿಂದ ನಮಗೆ ಮಾತ್ರ ಅಲ್ಲ, ಜನರಿಗೂ ಒಂದು ಚೇಂಜ್ ಬೇಕು. ಈಗ ಆ್ಯಂಟಿ ಇನ್ಕಂಬೆನ್ಸಿ ತುಂಬ ಇದೆ ನಮ್ಮ ವಾರ್ಡಲ್ಲಿ. ಸ್ವಲ್ಪ ಅವ್ರಿಗೊಂದು ಚಾನ್ಸ್ ಕೊಡಿ, ಏನು ಮಾಡ್ತಾರಂತ ನೋಡೋಣ ಅಂತ ಇದೆ. Padmanabh Reddy is contesting from Sarvagna constituency. Yes. How much confident are you that he is going to win this election? We are 100% confident this time, and we have a good wave of BJP in this constituency. Okay. You should be knowing about KJ George, sir. He was 3 times MLA, and people have known what work he has done. Okay. And too many BJP cards. We are working hard for this win. We will definitely win this time, and we are confident. Not overconfident, we are confident. Don't you think from the last 15 years the present MLA, sitting MLA KJ George has never done anything? No, he was a BDA minister, Bangalore Development minister. He could have done so much of thing, and he has not made a general hospital also in our constituency, and not proper colleges also, government colleges, no government hospital. I think that should have been the main priority for the minorities on itself. And yeah, we will win this time. BJP will win. 15 ವರ್ಷ ಶಾಸಕರು KJ ಜಾರ್ಜ್ ಅವರು ಇಲ್ಲಿ ಏನು ಅಭಿವೃದ್ಧಿ ಮಾಡಿಲ್ವಾ? ಸರ್, ಅವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು. 3 ಟರ್ಮು ಜನ ಅವ್ರಿಗೆ ಬೆಂಬಲ ಕೊಟ್ಟಿದ್ರು. ಇವತ್ತು ಅವರು ಏನು ಕೆಲಸ ಮಾಡಿಲ್ಲ. ನಾವು ಮಾಡಿರೋ ಕೆಲಸ, ನಮ್ಮ ಪದ್ಮನಾಭ ಮಾಡಿರೋ ಕೆಲಸನ ಅವ್ರು ಮಾಡಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಯಾವುದೋ ಅಭಿವೃದ್ಧಿ ಮಾಡಿಲ್ಲ. ಇವಾಗ ನೀವೇ ನೋಡಿರ್ಬೋದು,
ಕೆ ಜಿ ಹಳ್ಳಿ ಆಗಿರ್ಬೋದು, ನಮ್ಮ ನಾಗವಾರ ಆಗಿರ್ಬೋದು, ಅಲ್ಲೇನು ಕೆಲಸ ಆಗಿದೆ, ಇಲ್ಲಿ ನಮ್ಮ ಪದ್ಮಾವತಿ ಏನು ಕೆಲಸ ಆಗಿದೆ ಅಂತ ಎಲ್ಲರಿಗೂ ವಿಸಿಬಲ್ ಇದೆ. ಇಟ್ ಈಸ್ ಕ್ಲಿಯರ್ ಎವಿಡೆಂಟ್ ದಟ್ ಪದ್ಮಾವತಿ ಈಸ್ ಅ ಮ್ಯಾನ್ ಆಫ್ ವರ್ಕ್. ದಿಸ್ ಟೈಮ್ ಪದ್ಮಾವತಿ ವಿಲ್ ಡೆಫಿನೆಟ್ಲಿ ವಿನ್. BJP party will hoist his flag on 13th this month. It's 100%. Sir, now you're talking about the DJL and the KJL. There is always one kind of complaint that KJ George has discriminated that Muslims area that side. So he has developed this side. Do you believe that discrimination has... Sir, first of all, I would like to announce that our Muslim brothers are always united. We have not created any tensions or communal harmony inside this constituency, whether it is Pulkeshi Nagar or our constituency. We have not created any communal harmony. Lot of Muslim brothers and sisters have now got educated about voting pattern. Now they want a change. This time, definitely there is a change in Saranagara constituency. They will support BJP. They will support Padmaprati because they have seen what is the capability of our MLA candidate. He was an opposition leader for 4 terms. Today, if you can see, there are about 5 railway gates in the other part of our constituency. He was a minister. He had 5 years of his government. He could not do anything. Today, because of our Honorable Prime Minister Narendra Modi's fund and also our efforts of our PC Mohan and our Padmaprati, we have started the work. Everybody knows about it. One second. Last man, KJ George held one puja inaugurating that 5 level crossings. He said that it is his special project. Sir, I would like to call him for an open debate. Okay. We have proof. We have whatever work order is there. It is in our efforts. Our PC Mohan, our Bangalore Central MP, BJP MP PC Mohan, as well as our Pradhan Mantri's blessings. We have finally solved all these 5 railway gates. It is our work. I will challenge Mr. George to come and speak in the open debate. Padmareddy stands for development. You can see what it means. You give one visit to HRBR layout or Kacharkalli, you can see the development. Look at sanitization. Look at the roads that you can see. Look at the development. Look at security. There are cameras in every road possible. But on the other hand, look at the area that I live in, where Mr. George was the MLA for 15 years. Look at the area. In the name of development, he's scammed people. He's broken their trust. Look at our area. Every day there is some destruction of road. They simply dig up the road and there is no responsibility whatsoever. And look at the helpline. In fact, if you want to reach Padmaprati uncle, you can simply walk into his house and he's always held responsible. But however, Mr. KJ George is not seen at all in the area. Even the other corporators that are in our area are not to be seen at all. And look at the park. It took 3 years to develop. But right now, look at the roads that are there. The entire road is dug up near HBR layout and also in Govindpura Cross, KGHalli Main Road, all of those. Who's held responsible? Nobody. And we cannot reach the MLA or the corporator of Congress. That is the main thing. But here, however, if you come, PC Mohan sir is always available. You can go to him, talk to him, tell him about your aspiration, what you need for your area. And he's always there to respond. He'll get you in touch with the authorities that are there, be it the BBMP or the police officers, anybody. Same with Padmaprati uncle. You can always walk in. Same with any of the BJP cadres that are there, the president, the vice president, Yuva Morcha president, all of those people are always available. But what about what about development? In fact, the Congress always scammed the minority, saying that in the name of development, we will do everything, you please give us the votes. But on the other hand, BJP is the actual party who does the development. The living proof that you have to choose Padmaprati uncle is because of HRBR layout and Kacharkalli. Not one problem that is there. So we always support, and in the name of Modi sir, it has always been there that development is the key. कर्नाटका इलेक्शंस 2023 सर्वग्राम कॉन्स्टिट्यूंसी बीजेपी के पद्मनाभ रेड्डी का हाई प्रोफाइल कैंपेन यहाँ पे चल रहा है, जिसमें फॉर्मर IPS ऑफिसर अन्नामलई यहाँ पर थे, सेंट्रल पार्लियामेंट के जो मेंबर हैं वो भी यहाँ पर थे, PC मोहन, अब हमारे साथ खुद पद्मनाभ रेड्ಡಿ IAN से बात करते हैं. सर, ಹೇಗೆ ನಡೀತಾ ಇದೆ ನಿಮ್ಮ ಚುನಾವಣಾ ಪ್ರಚಾರ? ತುಂಬ ಚೆನ್ನಾಗಿ ನಡೀತಾ ಇದೆ. ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ಮತ ಬಾಂಧವರು ಸ್ವಯಂ ಪ್ರೇರಿತವಾಗಿ ಮತ ಬಾಂಧವರೇ ಈಗ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ವಾರ್ಡುಗಳಲ್ಲಿ ನನ್ನ ಪರವಾಗಿ ಮತ ಯಾಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನನಗೆ ನನ್ನ ಗೆಲುವು ಖಚಿತ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, 3 ಲಕ್ಷಕ್ಕಿಂತ ಜಾಸ್ತಿ ಮತದಾರರಿರುವಂಥ ದೊಡ್ಡ ಕ್ಷೇತ್ರ ಇದು. ಇಲ್ಲಿ ನಾವು ನೋಡೋದಾದರೆ ಸುಮಾರು ಭಾಷೆ ಮಾತಾಡೋರಾಗಲಿ, ಸುಮಾರು ಧರ್ಮಗಳಾಗಲಿ ಎಲ್ಲ ಇದ್ದಾರೆ. ತಮ್ಮ ಒಡನಾಟ ಇವ್ರ ಜೊತೆ ಹೇಗಿದೆ ಸರ್?
ನಾನು ಸುಮಾರು 40 ವರ್ಷಗಳಿಂದ ಇಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀನಿ. 4 ಬಾರಿ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಎಲ್ಲ ಜಾತಿ ಧರ್ಮದ ಜನ ನನ್ನ ಪರವಾಗಿದ್ದಾರೆ. ಇಲ್ಲಿ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರು ಸಹ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡ್ತಾರೆ. ಓಕೆ ಸರ್, ಈಗ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲೂ BJP, ಈಗ ರಾಜ್ಯದಲ್ಲೂ BJP ಇತ್ತು. ಈಗ ಮುಂದೆ ಮೇ 13th ಚುನಾವಣಾ ಎಲೆಕ್ಷನ್ ಕೌಂಟಿಂಗ್ ಆದಮೇಲೆ ತಮ್ಗೆ ಏನಿಸುತ್ತೆ, ಮತ್ತೆ BJP ಅಧಿಕಾರಕ್ಕೆ ಬರ್ತಾ? BJP 100% ಅಧಿಕಾರಕ್ಕೆ ಬಂದೇ ಬರುತ್ತೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ಸು ಈ ದೇಶದಲ್ಲೇ ಇಲ್ಲ. ಕಾಂಗ್ರೆಸ್ಸು ಇವತ್ತು ಒಂದು ರೀಜನಲ್ ಪಾರ್ಟಿ ಲೆವೆಲ್ಗೆ ಬಂದಿದೆ. ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ಖಂಡಿತ ನಮ್ಮ ಕೇಂದ್ರದಲ್ಲೂ ಮತ್ತು ಕರ್ನಾಟಕದಲ್ಲೂ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸರ್, ಈಗ ಈ ಎಲ್ಲ ಸುಮಾರು ವಾರ್ಡ್ಗಳನ್ನ ನಾವು ನೋಡೋದಾದರೆ, ಈಗ ಕಾಚಕ್ನಲ್ಲಿ ಸುಮಾರು ಡೆವಲಪ್ಮೆಂಟ್ಗಳಾಗಿದೆ. ಈಗ ನಮ್ಮ ಚಾನೆಲ್ನ ಈ ಕ್ಷೇತ್ರದಲ್ಲಿ ಸುಮಾರು ಜನ ನೋಡ್ತಾರೆ. ಈಗ ಬೇರೆ ಬೇರೆ ವಾರ್ಡ್ನಲ್ಲಿ ವಾಸ ಮಾಡೋ ಜನರಿಗೆ ತಮ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ಕಾಚರ್ಕ್ನಲ್ಲಿ ವಾರ್ಡ್ ಏನು ಡೆವಲಪ್ ಮಾಡಿದ್ದೀನಿ, ಬೆಂಗಳೂರಿಗೆ ಒಂದು ಮಾಡಲ್ ವಾರ್ಡ್ ಅಂದ್ಬಿಟ್ಟು ಹೆಸರು ಪಡ್ಕೊಂಡಿದ್ದೀನಿ. ಇದು ನಮಗೆ BBM ಕೊಟ್ಟಿರೋದಾ? ಇಲ್ಲ, ಇದು NGO ಕೊಟ್ಟಿರ್ತಕ್ಕಂಥದ್ದು. ಓಕೆ. ಸಂತೋಷ್ ಹೆಗ್ಡೆ ಅವರೇ ನನಗೆ ಆ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥದ್ದು. ಈಗ ನಾನು ನನ್ನ ಮತ ಬಾಂಧವರಿಗೆ ತಮ್ಮ ಚಾನಲ್ ಮುಖಾಂತರ ಭರವಸೆ ಕೊಡ್ತೀನಿ, ನನ್ನ ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದೇ ರೀತಿಯಾಗಿ ಎಂಟೈರ್ ಸರ್ವಜ್ಞ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಮಾಡಿ ಕರ್ನಾಟಕದಲ್ಲೇ ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಅಂದ್ಬಿಟ್ಟು ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಪದ್ಮನಾಭ ರೆಡ್ಡಿ ಅಂದರೆ ಈಗ ನಮ್ಮ ಭಾಗದಲ್ಲಿ ಪದ್ಮನಾಭ ರೆಡ್ಡಿಗೆ ಮತ್ತೊಂದು ಹೆಸರೇ ಡೆವಲಪ್ಮೆಂಟ್. ಓಕೆ. ನಾನು ಅಭಿವೃದ್ಧಿ ಪರ ಇರ್ತಕ್ಕಂಥವನು, ನಾನು ಅಭಿವೃದ್ಧಿ ಕೆಲಸ ಮಾಡಿ ತೀರ್ತೀನಿ. ಸರ್, ಈಗ ಇಲ್ಲಿನ ಹಾಲಿ ಶಾಸಕರು 15 ವರ್ಷದಿಂದಾರೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಬೆಂಗಳೂರು ಡೆವಲಪ್ ಮಿನಿಸ್ಟರ್ ಎಲ್ಲ ಆಗಿದ್ದು. ಈ ಕಾಚಕ್ನಲ್ಲಿ ಅಭಿವೃದ್ಧಿ ಏನಾಗಿದೆಯೋ ಅದ್ರ ಅವ್ರಿಗೂ ಸಲ್ಲಲ್ವಾ? ತಮಗೆ ಮಾತ್ರನೇ ಹೇಗೆ ಅವ್ರು ಹೇಳ್ತಾರೆ ನಾವು ಮಾಡಿದ್ದು ಅಂತ? ಅವರು ಮಾಡಿದ್ದೀವಿ ಅಂದ್ಬಿಟ್ಟು ಹೇಳಿದರೆ, ನಾನು ಇವತ್ತು ನನ್ನ ಒಂದು ರಾಷ್ಟ್ರೀಯ ಪಕ್ಷ ನನಗೆ ಅಭ್ಯರ್ಥಿ ಮಾಡಿದ್ದಾರೆ. ಅವರು ನನ್ನ ವಾರ್ಡಲ್ಲಿ ನಾನು ಮಾಡಿದ್ದೀನಿ ಅಂದು ಏನಾದರೂ ಸಾಕ್ಷಿ ತೋರಿಸಿದ್ರೆ ನಾನು ಕಣದಿಂದನೇ ನಿವೃತ್ತಿ ಆಗ್ತೀನಿ. ಓಕೆ. ಕಾಚರ್ಕ್ನಲ್ಲಿ ವಾರ್ಡ್ ಮಾತ್ರ ಅಭಿವೃದ್ಧಿ ಆಗಿದೆ. ಹಾಗಾದರೆ ಕಾಚರ್ಕ್ನಲ್ಲಿ ವಾರ್ಡ್ ನೀವು ಅಭಿವೃದ್ಧಿ ಮಾಡಿದರೆ ಬೇರೆ 7 ವಾರ್ಡ್ ಯಾಕೆ ಅಭಿವೃದ್ಧಿ ಮಾಡಿಲ್ಲ? ನೀವು ಸುಮ್ಮನೆ ನೀವು ಕೆಲಸ ಮಾಡದೆ ನೀವು ಆಕಾಶದಲ್ಲೇ ತೇಲಾಡ್ತಾ ಇದ್ರಿ. 15 ವರ್ಷಗಳು ನೀವು ನಿಮ್ಮ ಆ್ಯಸ್ ಎ MLA ಆಗಿ ನೀವು ಕ್ಷೇತ್ರದ ಜನಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಎಜುಕೇಷನ್ಗೆ ಒತ್ತು ಕೊಟ್ಟಿದ್ದೀರಾ? ಹೆಲ್ತ್ಗೆ ಒತ್ತು ಕೊಟ್ಟಿದ್ದೀರಾ? ಎಲ್ಲಾದರೂ ಒಂದು ಮೆಟರ್ನಿಟಿ ಹೋಮ್ ಹಾಸ್ಪಿಟಲ್ ಮಾಡಿದ್ದೀರಾ? ಎಲ್ಲಾದರೂ ಒಂದು ಜನರಲ್ ಹಾಸ್ಪಿಟಲ್ ಮಾಡಿಸಿದ್ದೀರಾ? ಒಂದು PU ಕಾಲೇಜ್ ಮಾಡಿದ್ದೀರಾ? ಒಂದು ಡಿಗ್ರಿ ಕಾಲೇಜ್ ಮಾಡಿದ್ದೀರಾ ಸರ್ಕಾರದಿಂದ? ನೀವು ಪ್ರೊಫೆಷ್ನಲ್ ಕೋರ್ಸಸ್ಸು ಇವತ್ತು BBA, MBA, BCA, BBM, BCA, MCA ಈ ಥರ ಕೋರ್ಸುಗಳು ಇವತ್ತು ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗಿದೆ. ಅಲ್ಪಸಂಖ್ಯಾತರು ಮತ ಪಡಿತೀರಾ, ಬಡವರು ಮತ ಪಡಿತೀರಾ, ಅವ್ರಿಗೆ ಏನು ಕೊಡುಗೆ ಕೊಟ್ಟಿದ್ದೀರಾ ನೀವು? ಸರ್, ಇಲ್ಲೊಂದು ದೊಡ್ಡ ಸಮಸ್ಯೆ ಬಂದು ನೋಡೋದು ಡ್ರಗ್ಸ್ ಸಮಸ್ಯೆ. ಯುವಕರಲ್ಲಿ ಸಿಕ್ಕಾಮಟ್ಟೆ ಡ್ರಗ್ಸ್ ಸಮಸ್ಯೆ, ಅದರಿಂದ ಕಳ್ತನ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ಇದನ್ನ ತಡೆಗಟ್ಟದಲ್ಲಿ ಇವರು ವಿಫಲರಾಗಿದ್ದು. ಆ್ಯಸ್ ಎ ಹೋಮ್ ಮಿನಿಸ್ಟರ್ ಆಗಿದ್ದರು, ಇವ್ರು ತಡೆಗಟ್ಟಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ತಕ್ಕ ಮಟ್ಟಿಗೆ ನಾವೆಲ್ಲ ನಮ್ಮ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈಗೆಲ್ಲ ತಡೆಗಟ್ಟಿದ್ದೀವಿ. ಈಗ ಗಾಂಜಾ ಮತ್ತು ಅಫೀಮು ಈ ದೇಶದ ಭದ್ರತೆಗೆ ತೊಂದರೆ. ಯುವ ಜನತೆ ಹಾಳಾಗ್ತಾರೆ. ಯುವ ಜನತೆ ನಮ್ಮ ದೇಶದ ಮುಂದಿನ ಅವರೇ ಭವಿಷ್ಯ ಇರ್ತಕ್ಕಂಥವ್ರು. ಯುವ ಜನತೆ ದಾರಿ ತಪ್ಪಿದ್ರೆ ಅದು ನಮ್ಮ ದೇಶಕ್ಕೆ ಕಂಟಕ. ಇದನ್ನು ನಾನು ಆರಿಸಿ ಬಂದರೆ ಈ ಡ್ರಗ್ ಇರ್ಬೋದು, ಅಫೀಮ್ ಇರ್ಬೋದು, ಬೇರೆ ಜೂಜು ಇರ್ಬೋದು, ಇದನ್ನೆಲ್ಲ ನಾನು ಹೋರಾಟ ಮಾಡಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಇಡೀ ನಮ್ಮ ಕ್ಷೇತ್ರ ಎಲ್ಲ ಈ ನಮ್ಮ ರಾಜ್ಯದಲ್ಲೇ ಇದನ್ನೆಲ್ಲ ಈ ದಂಧೆ ಹಿಡಿದಿರಂಗೆ ಮಾಡೋದಕ್ಕೆ ನಾನು ಹೋರಾಟ ಮಾಡ್ತೀನಿ. ಸರ್, ಈಗ 2023 ಈ ಚುನಾವಣೆಯಲ್ಲಿ 9 ಲಕ್ಷ ಹೊಸ 18 ವರ್ಷ ವಯಸ್ಸಿನ ಮತದಾರರು ಈಗ ನೋಂದಾಯಿಸ್ಕೊಂಡಿದ್ದಾರೆ. ಅದರಲ್ಲಿ ಸಾವಿರಾರು ಜನ ನಿಮ್ಮ ಕ್ಷೇತ್ರದಲ್ಲೂ ಇದ್ದೇ ಇರ್ತಾರೆ. ಅಂಥ ಯುವಕರಿಗೆ ತಾವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಇವತ್ತು ಏನು ಫ್ರೆಶ್ ವೋಟರ್ಸ್ ಅಂತೀವಿ, ಈಗ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರಿರ್ತಕ್ಕಂಥವ್ರು, ಅವರು ಯಾರು ಏನೇ ಹೇಳಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅವರೆಲ್ಲ ಮೋದಿ ಫ್ಯಾನ್ಸ್. ಇವತ್ತು ಯುವ ಜನತೆ ಮೋದಿ ಪರವಾಗಿದೆ, BJP ಪರವಾಗಿದ್ದಾರೆ. ಅವರು ನಮಗೆ ಮತ ಕೊಟ್ಟೇ ಕೊಡ್ತಾರೆ.